ಸಹಾಯ ಮಾಡೋದು ತುಂಬಾ ಈಸಿ, ಎಲ್ಲಾರು ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗ್ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ನಿಜವಾಗ್ಲೂ ನೀವೆಲ್ಲ ಗ್ರಾಮಸ್ಥರು ನೀವು ಅವ್ರ ಜೊತೆಲಿ ಇರೋದೇ ಬಹಳ ಖುಷಿಯಾದ ವಿಷಯ ನಮ್ಗೆ ಅದು. ಯಾಕಂದ್ರೆ ದುಡ್ಡು ಕೊಡ್ಬೋದು, ನಾಳೆ ಇವತ್ತಿನ ನಾಳೆ ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೊಟ್ಕೊಂಡು ನಾವು ಕಾಪಾಡ್ಕೋಬಹುದು. ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ. ಆ ಕಾಡಕ್ಕೆ ಏನ್ ಕಾಡುತ್ತೋ ಅದು ಆದಷ್ಟು ಅವ್ರಿಗೆ ಕಮ್ಮಿ ಆಗ್ಲಿ, ಆ ದೇವ್ರ ಶಕ್ತಿ ಕೊಡ್ಲಿ ಅಂತ ಒಂದೇ ಕೇಳ್ಕೊಳಕ್ಕಾಗದ ಹೊರತು ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಬಹಳ ಬೇಜಾರಾಯ್ತು ಬಂದ್ ನೋಡಿದಾಗ. ನಿಜವಾಗ್ ನಮ್ಗೆ ಐ ಡೋಂಟ್ ನೋ ವಾಟ್ ಟು ಸೇ. ನಿಜವಾಗ್ ಬಹಳ ದುಃಖ ಆಯ್ತು. ಆ ಮಕ್ಕಳು ನೋಡಿದ್ರೆ, ಆ ಎಜುಕೇಶನ್, ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ. ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು. ಅದೇನ್ ಮಾತಾಡ್ಕೊಂಡು ಹೋದ್ರ ಏನು ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಹಂಗಾಗ್ಬಾರ್ದಾಗಿತ್ತು. ಬಟ್ ಆದ್ರೂ ಆ ದೇವ್ರ ಶಕ್ತಿ ಕೊಡ್ಲಿ ಮಕ್ಕಳಿಗೆ. ಒಂದು ಸ್ಪೆಷಲ್ ಚೈಲ್ಡ್ ಇದೆ, ಆಮೇಲೆ ಇಬ್ರು ಮಕ್ಕಳಿಗೆ ಎಜುಕೇಶನ್ ಇದೆ. ಏನ್ ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದೀವಿ ಅಷ್ಟೇ ಹೊರತು ಏನ್ ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ. ಬಟ್ ಇದೊಂದು ಶಕ್ತಿ. ಇವಾಗ ಆ ಮಕ್ಳು ಇಬ್ರು ಚೆನ್ನಾಗಿದ್ದಾರೆ, ಅವ್ರು ನಾಳೆ ದಿನ IAS ಆಫೀಸರ್ ಆಗ್ಬೋದು, ಯಾರು ಗೊತ್ತು, ಆಗ್ಲಿ. ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಆ ದೇವ್ರ ಶಕ್ತಿ ಕೊಡ್ಲಿ. ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು, ಅದೇ ಪವರ್ ಅವ್ರಿಗೆ ಬರ್ಬೋದೇನೋ, ಅವರು ಅಥ್ಲೀಟ್ ಆಗ್ಬೋದೇನೋ. ಆ ದೇವ್ರ ಪವರ್ ಕೊಡ್ಲಿ, ಆಶೀರ್ವಾದ ಮಾಡ್ಲಿ ಅವ್ರಿಗೆ. ನಾವು ಜೊತೆ ಇರ್ತೀವಿ ಅಂತ ಹೇಳಿ.